ದರ್ಶನ್ ಕೇಸ್ನಲ್ಲಿ ನಮಗೆ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಹೊರಗೆ ಬರ್ತಾ ಇರೋದು. ಆ ತನಿಖಾ ಹಾದಿ ಇದೆಯಲ್ಲ, ಅದು ಸಾಗ್ತಾ ಇರೋ ರೀತಿಯೇ ನಮಗೆ ಒಂದಿಷ್ಟು ಅಚ್ಚರಿಯ ವಿಷಯಗಳನ್ನು ತಿಳಿಸ್ಕೊಡ್ತಾ ಇರೋದು. ಈಗ ನಾವೆಲ್ಲರೂ ಕೂಡ ಇದೇ ಚಿತ್ರದುರ್ಗದಿಂದ ಯಾವಾಗ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರೆತಂದಾಗ ಇಟಿಯೋಸ್ ಗಾಡಿಯಲ್ಲಿ ರವಿ ಅನ್ನೋ ಡ್ರೈವರ್ ಬಂದಿದ್ದ. ಆದರೆ ಈಗ ರವಿ ಇದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾನೋ ಅನ್ನೋ ಕುತೂಹಲದ ವಿಷಯಗಳು ಈಗ ತನಿಖಾಧಿಕಾರಿಗಳಿಂದ ಹೊರಗೆ ಬರ್ತಾ ಇರೋದು. ಆ ಥರದ ಕೆಲವೊಂದು ವಿಷಯಗಳು ಈಗ ರಿವೀಲ್ ಆಗ್ತಾ ಇರೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆಲ್ರಿಗೂ ಕೂಡ ಗೊತ್ತು, 4 ಜನ ರಾಘವೇಂದ್ರ ಅಭಿಮಾನಿ ಸಂಘಗಳ ಅಧ್ಯಕ್ಷ ಚಿತ್ರದುರ್ಗದಲ್ಲಿ, ಜೊತೆಗೆ ಅನು, ಇನ್ನೊಬ್ಬ ಜಗ್ಗು, ಜೊತೆಗೆ ಡ್ರೈವರ್ ರವಿ ಇಟಿಯೋಸ್ ಗಾಡಿ ಮುಖಾಂತರ ಕರ್ಕೊಂಡು ಬಂದು ಶೆಡ್ಡಿಗೆ ಬಿಟ್ಟಿದ್ರು. ರವಿಯ ಪಾತ್ರವೇ ಇಲ್ಲ ಅಂತ ನಾವು ಆರಂಭದಲ್ಲಿ ಎಲ್ಲರೂ ಕೂಡ ಥಿಂಕ್ ಮಾಡಿದ್ರಿ. ಆದರೆ ಈಗ ಮತ್ತೊಂದು ಅಚ್ಚರಿಯ ವಿಷಯ ಹೊರಗೆ ಬರ್ತಾ ಇದೆ. ಯಾವಾಗ ಆತ ಶೆಡ್ಗೆ ಬಂದು ರೇಣುಕಾ ಸ್ವಾಮಿಯನ್ನು ಒಪ್ಪಿಸ್ಬಿಟ್ನಲ್ಲ, ಅದಾದ ನಂತರ ಶೆಡ್ ಹೊರಗೆ ಕಾಯ್ತಾ ಇದ್ದಂತೆ. ಕೊಲೆಯಾದ ನಂತರ ಈತನು ಕೂಡ ಅಪ್ರೂವರ್ ಆಗಬೇಕು ಅಂತ ಒತ್ತಾಯ ಮಾಡಿದಾಗ ತಿರಸ್ಕರಿಸಿದ್ನಂತೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಮಾಹಿತಿ. ಆದರೆ ಈಗ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ ರವಿಯನ್ನು ಆರಂಭದಲ್ಲಿ ಒಪ್ಪಿಸಿದ ನಂತರ ಇದೇ ಶವವನ್ನು, ರೇಣುಕಾ ಸ್ವಾಮಿಯ ಶವವನ್ನು ಚಿತ್ರದುರ್ಗದಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲೆಲ್ಲಾದರೂ ಚಿತ್ರದುರ್ಗದಲ್ಲಿ ಎಸಿ ಅಂತ ಒತ್ತಾಯ ಮಾಡಿದ್ರಂತೆ. ಇಲ್ಲ, ನನ್ನ ಕೈಲಿ ಇದು ಆಗೋದೇ ಇಲ್ಲ ಅಂತ ಯಾವಾಗ ರವಿ ಹೇಳ್ತಾನೋ ಡ್ರೈವರ್, ಆಗ ಎಲ್ಲರೂ ಕೂಡ ಹೆದರಿಸಿ ಇದೇ ಸ್ಕಾರ್ಪಿಯೋ ಗಾಡಿ, ಶೆಡ್ನಲ್ಲಿ ನಿಲ್ಲಿಸಿದಂಥ ಸ್ಕಾರ್ಪಿಯೋ ಗಾಡಿಯ ಡ್ರೈವರ್ ಆಗುವಂತೆ ಮನವೊಲಿಸಿದ್ದಾರಂತೆ. ಅದಾದ ನಂತರ ಅದೇ ಸ್ಕಾರ್ಪಿಯೋ ಗಾಡಿಯನ್ನು ಡ್ರೈವಿಂಗ್ ಮಾಡ್ಕೊಳ್ತಾ ಇದೇ ರವಿ ಈಗ ಸದ್ಯ ಆರೋಪಿ ಸ್ಥಾನದಲ್ಲಿರೋದು. ತೆಗೆದುಕೊಂಡೋಗಿ ಚಿತ್ರದುರ್ಗದಲ್ಲಿ ಎಸಿಬೇಕಾಗಿದ್ದಂಥ ಬಾಡಿಯನ್ನು ಕಾಮಾಕ್ಷಿ ಪಾಳ್ಯದ ಹೊರಗೂ ಹೋಗಿ ಎಸ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳಿದು ಬರ್ತಾ ಇರೋದು, ರವಿಯೂ ಕೂಡ ಇದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಬಿಟ್ನ ಅಂತ. ಎಷ್ಟೊಂದು ಕುತೂಹಲದ ವಿಷಯಗಳು. ದರ್ಶನ್ ರವರ ಈ ಕೊಲೆ ಕೇಸ್ನಲ್ಲಿ ಸಾಗ್ತಾ ಇರೋ ಹಾದಿ ಇದೆಯಲ್ಲ, ಆರಂಭದಲ್ಲಿ ಕೇವಲ 83,000 ರೂಪಾಯಿ ಹೊಂದಿಸಿದ ಹೇಗೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೇಳಿಬಂತು. ಆದರೆ ಈಗ ಕೋಟಿ ಹಣವನ್ನು ದರ್ಶನ್ ಇದನ್ನು ಈ ಕೇಸ್ನ ಮುಚ್ಚಾಕಲಿಕ್ಕೆ ಅಥವಾ ಇದು ತನ್ನ ಬಳಿಯೇ ಬರದಂತೆ ವ್ಯವಹಾರಗಳನ್ನು ನಡೆಸಿರೋದು ತಿಳಿದು ಬರ್ತಾ ಇರೋದು. ಹಾಗಾಗಿ ಪೊಲೀಸ್ ಅಧಿಕಾರಿಗಳಿಗಂತೂ ಇದೊಂದು ರೋಚಕತೆಯ ವಿಷಯ, ಒಂದಿಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತನೂ ಕೂಡ ಅಗಾಧವಾಗಿ ಮೂಡಿ ಬರ್ತಾ ಇರೋದು. ಹಾಗಾಗಿ ಯಾರ ಹತ್ರ ಎಲ್ಲ ದರ್ಶನ್ ವ್ಯವಹಾರ ನಡೆಸಿದ್ರಲ್ಲ, ಆ ಒಂದು ದಿನದಲ್ಲಿ ನಡೆದಿರೋ ವ್ಯವಹಾರ ಜೊತೆಗೆ ಈಗಾಗಲೇ ಮಿಲನ ಪ್ರಕಾಶ್, ನಿಮಗೆಲ್ಲ ಗೊತ್ತಿದೆ, ಡೆವಿಲ್ ಸಿನಿಮಾದ ಡೈರೆಕ್ಟರ್, ಅವ್ರ ಜೊತೆಗೂ ಕೂಡ ಒಂದಿಷ್ಟು ಹಣದ ವ್ಯವಹಾರ ನಡೆದಿದೆ ಎನ್ನಲಾಗ್ತಾ ಇದೆ. ಅದಕ್ಕೋಸ್ಕರವೇ ಈಗ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸಲಿಕ್ಕೆ ಆತರಿಗೆ ನೋಟಿಸ್ ಕೊಟ್ಟು ತನಿಖೆಯನ್ನು ಮುಂದುವರಿಸಿರೋದು. ಹಾಗಾಗಿಯೇ ಅವರಿಗೆ ತನಿಖೆ ವಿಚಾರಣೆಗೋಸ್ಕರ ಅವರಿಗೆ ಬರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಎಲ್ಲೆಲ್ಲ ಹಣಗಳು ವಹಿವಾಟಾಗಿದೆ, ಎಲ್ಲೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ಆ ವಿಚಾರದಲ್ಲಿ ಮಾತ್ರ ಪೊಲೀಸರು ವೆರಿ ಸ್ಟ್ರಿಕ್ಟ್ ಆಗಿದ್ದಾರೆ. ಇನ್ನೊಂದು ನಾನು ದರ್ಶನ್ ಬಗ್ಗೆ ಹೇಳಲೇಬೇಕು, ಇದು ಅಭಿಮಾನಿಗಳಿಗೆ ತುಂಬ ದುಃಖಕರವಾದಂಥ ಸಂಗತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರ ಒಂದು ಬ್ಯಾರಾಕ್ನಲ್ಲಿ 4 ಜನ ಒಟ್ಟಿಗಿರೋದು. ಒಂದು ಪ್ರದೂಷ್, ಇನ್ನೊಬ್ಬ ವಿನಯ್, ಜೊತೆಗೆ ಧನ್ರಾಜ್, ಜೊತೆಗೆ ದರ್ಶನ್ ಅಂತೂ ಯಾರ ಜೊತೆಗೂ ಮಾತನಾಡ್ತಾ ಇಲ್ಲ, ತುಂಬ ಬೇಸರದಲ್ಲಿದ್ದಾರೆ. ಅವ್ರಿಗೆ ಜೋಶೇ ಕಳೆದು ಹೋದಂಗೆ ಆಗ್ಬಿಟ್ಟಿದೆ, ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಹಾಗಾಗಿ ಸ್ವಲ್ಪ ಈಗ ಇಂಗ್ಲೀಷ್ ಹಾರರ್ ಮೂವಿಗಳ ಮೊರೆ ಹೋಗಿದ್ದಾರಂತೆ. ಹೆಚ್ಚಾಗಿ ಅವರು ಪ್ರಾಣಿ ಪ್ರಿಯರು, ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ನೋಡ್ತಾ ಇದ್ದಾರಂತೆ. ಒಟ್ಟಾರೆಗೆ ಮುಖದ ಕಳೆಯೇ ಹೋಗಿಬಿಟ್ಟಿದೆ, ಕಾಂತಿ ಇಲ್ಲ, ಆ ಒಂದು ಚಾರ್ಮೇ ಇಲ್ಲ ಅವರಿಗೆ, ಅಷ್ಟು ಸೈಲೆಂಟ್ ಆಗಿದ್ದಾರೆ. ಜೊತೆಗಿರೋರೇ ನನ್ನನ್ನು ಈ ಥರದ ಒಂದು ದುರಂತದಲ್ಲಿ ಸಿಕ್ಸಾಕ್ಬಿಟ್ರಲ್ಲ ಅಂತ ಅವ್ರ ಜೊತೆಗೆ ಅವರು ಮಾತನಾಡ್ತವೇ ಇಲ್ಲಂತೆ. ಹೆಚ್ಚಾಗಿ ನ್ಯಾಷನಲ್ ಜಿಯೋಗ್ರಫಿ ನೋಡ್ತಾ ಇದ್ದಾರೆ, ಪ್ರಾಣಿಗಳ ಚಾನಲ್, ಹೆಚ್ಚಾಗಿ ಅನಿಮಲ್ ಲವರ್, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದಾದ ನಂತರ ಒಂದಿಷ್ಟು ಹಾರರ್ ಬುಕ್ಸ್ಗಳನ್ನು, ಒಂದಿಷ್ಟು ಕಾದಂಬರಿಗಳನ್ನು ಓದ್ತಾ ಇದ್ದಾರೆ. ಇದಿಷ್ಟು ಅವರ ಪ್ರತಿನಿತ್ಯದ ದಿನಚರಿ. ಎಲ್ಲದಕ್ಕಿಂತ ಹೆಚ್ಚಾಗಿ 10 kg ತೂಕ ಎಳೆದೋಗಿರೋದು ಇದೆಯಲ್ಲ, ಅದು ದರ್ಶನ್ ರವರ ವಿಚಾರವಾಗಿ ಅವರ ಅಭಿಮಾನಿಗಳಿಗೆ ಆಘಾತಕಾರಿಯಾದಂಥ ವಿಷಯ. ಎಂತಹ ಲಕ್ಸುರಿ ಲೈಫ್ ಇತ್ತು, ಈ ಥರದ ಕೇಸ್ನಲ್ಲಿ ಹೀಗೆ ಸಿಗಾಕ್ಕೊಂಡಿದ್ದು ಯಾರೂ ಕೂಡ ನಂಬಲಿಕ್ಕೆ ಅಸಾಧ್ಯವಾದದ್ದು. ಎಲ್ಲಿ ನಾವು ರವಿ ಅವು ಇನೋಸೆಂಟ್ ಅಂತ ಅಂದ್ಕೊಳ್ತಾ ಇದ್ದೀವಿ, ಈಗ ರವಿನೂ ಕೂಡ ಕ್ರಿಮಿನಲ್ ಆಗಿಬಿಟ್ರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಆತನ ಗೆಳೆಯನ ಬಳಿ ಇದಕ್ಕೆ ನನಗೂ ಸಂಬಂಧವೇ ಇಲ್ಲ, ನಾನು ಶೆಡ್ಗೆ ಹೋಗಿದ್ದೆ, 50 ಜನ ಅಲ್ಲಿ ಒಳಗಿದ್ದರು, ಅದನ್ನು ನೋಡಿ ನಾನು ಹೆದರಿದ್ದೆ ಅಂತ ಎಲ್ಲ ಹೇಳಿದರು. ಆದರೆ ಈಗ ಶವವನ್ನು ಸಾಗಿಸ್ಲಿಕ್ಕೆ ಸ್ಕಾರ್ಪಿಯೋಗೆ ಅವರೇ ಡ್ರೈವರ್ ಆಗಿಬಿಟ್ರ ಅನ್ನೋ ಇನ್ನೊಂದಿಷ್ಟು ಕುತೂಹಲದ ವಿಷಯಗಳು ಹೊರಗೆ ಬರ್ತಾ ಇರೋದು ಈ ಕೇಸ್ನ ಇನ್ನೊಂದಿಷ್ಟು ತಲ್ಲಣಗೊಳಿಸ್ತಾ ಇರೋದು, ಇನ್ನೊಂದಿಷ್ಟು ಉಪಯುಕ್ತ ಮಾಹಿತಿಗಳು ಪೊಲೀಸರಿಗೆ ಸಿಗ್ತಾ ಇರೋದು. ಒಟ್ಟಾರೆಯಾಗಿ ದರ್ಶನ್ ರವ್ರಂತೂ ಈಗ ಬೇಲಂತೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಎಂಬ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಏನೆಲ್ಲ ಆಗುತ್ತೆ ಇದೇ ರೀತಿಯಾದಂಥ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಇದೇ ದರ್ಶನ್ ಕೇಸ್ ಬಗ್ಗೆ ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.